ಸೂರ್ಯ ಅಸ್ತವಾಗಿದೆ, ಗಗನ ಮಸ್ತಿಯಲ್ಲಿದೆ, ರಂಗು ರಂಗು ರೂಪದಿ ರಾತ್ರಿ ನಶೆ ಏರಿದೆ. ಕಣ್ಣ ನೀರ ಶರಾಬು, ಹೃದಯ ಬೇನೆ ಮುಲಾಮು, ನಿನ್ನ ತುಟಿಯ ಬಣ್ಣಕ್ಕೆ ತಾರೆ ಮಂಕು ಕವಿದಿದೆ. ಕವಿಯ ಕೈಲಿ ಲೇಖನಿ ನೃತ್ಯ ರೂಪ ಧರಿಸಿದೆ, ಖುಷಿ ನೋವಿನ ಅನುಭವ ವಿಭಿನ್ನ ಪಾತ್ರ ತೊಟ್ಟಿದೆ. ವೀಕ್ಷಕರೇ ನಮಸ್ಕಾರ. ಇಷ್ಟು ದಿನ ಟಾಕ್ ಟಾನಿಕ್ಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಜೊತೆಯಲ್ಲಿ ಮಾತನಾಡ್ತಾ ಇದ್ದೆ. ಏನಪ್ಪ ಇವನು ಟಾಕ್ ಟಾನಿಕ್ ಹೇಳ್ತಾ ಇದ್ದವನು ಇವತ್ತು ಕವನ ಹೇಳ್ತಾ ಇದ್ದಾನೆ, ಪ್ರೇಮ ಕಾವ್ಯ ಹೇಳ್ತಾ ಇದ್ದಾನೆ ಅಂತೇಳಿ ನಿಮಗೆ ಸಹಜವಾಗಿ ಅನಿಸ್ತಾ ಇರುತ್ತೆ. ಯಾಕಂದರೆ ಇವತ್ತು ಅಂಥ ಸಂದರ್ಭ ಇದೆ. ನಮ್ಮ ಜೊತೆಯಲ್ಲಿರುವಂಥ ಅತಿಥಿ ಅದಕ್ಕೆ ಹೇಳಿ ಮಾಡಿಸಿದಂಥವ್ರು. ಅವರು ಅದ್ಭುತವಾಗಿರ್ತಕ್ಕಂಥ ಕವಿಯೂ ಹೌದು. ಅವರ ಲೇಖನಿಯಲ್ಲಿ ಪದಗಳು ನೃತ್ಯವನ್ನು ಮಾಡ್ತವೆ, ಕಲಾ ರಸಿಕರ ಹೃದಯವನ್ನು ಗೆಲ್ತಾ ಹೋಗ್ತಾರೆ. ಅವರ ಸಿನಿಮಾಗಳು ಪ್ರತಿಯೊಂದು ಏಜ್ ಗ್ರೂಪು ಕೂಡ ರಂಜಿಸುವುದರ ಜೊತೆಯಲ್ಲಿ ಕಣ್ಣೀರನ್ನು ಹಾಕ್ತಾರೆ, ಅನುಭವವನ್ನು ಕೂಡ ಪಡೆದುಕೊಳ್ತಾರೆ. ಜೊತೆಗೆ ಅವರ ನಿರ್ದೇಶನದಲ್ಲಿ ನಟಿಸಿದಂಥ ನಟರು ದೊಡ್ಡ ದೊಡ್ಡ ಸ್ಟಾರ್ಗಳಾಗ್ತಾರೆ. ಅಂಥ ಯೋಗರಾಜ್ ಭಟ್ಟರು ಇವತ್ತು ನಮ್ಮ ಜೊತೆಯಲ್ಲಿದ್ದಾರೆ. ಈ ಟಾಕ್ ಟಾನಿಕ್ಕನ್ನು ಲವ್ ಟಾನಿಕ್ಕನ್ನು ಅವ್ರ ಜೊತೆಯಲ್ಲಿ ಮುಂದುವರಿಸ್ತಾ ಹೋಗೋಣ. ಸೊ ಈ ಲವ್ ಟಾನಿಕ್ ಬಗ್ಗೆ ಮಾತನಾಡುವಾಗ ಪ್ರೀತಿ ಪ್ರೇಮ ಅದು ಕೇವಲ ಪುಸ್ತಕದ ಬದನೆಕಾಯ ಅಥವಾ ದೇವದಾಸನ ರೀತಿಯಾಗಿರುವಂಥದ್ದ, ಅದು ಮುಂಗಾರು ಮಳೆಯ ಪ್ರೀತಮ್ಗೆ ಸಿಗದೇ ಇರುವಂಥದ್ದ ಅಥವಾ ಸಿಗುವಂಥದ್ದ? ಅವರನ್ನೇ ಕೇಳೋಣ, ಮಾತನಾಡ್ಸೋಣ ಬನ್ನಿ. ಸರ್, ನಾನು ನಿಮ್ಮನ್ನ ಪ್ರೀತಿ ಬಗ್ಗೆ ಮಾತನಾಡ್ಸೋಣ ಅಂತ ಬಂದ್ರೆ ಯಾಕೋ ನಿಮ್ಮ ಮುಖದಲ್ಲಿ ಸ್ವಲ್ಪ ಡಲ್ ಕಾಣಿಸ್ತಿದ್ದೀರಿ ಅಥವಾ ಕೋಪ ಕಾಣಿಸ್ತಾ ಇದೆ? ಇಲ್ಲ ನಾನು ಸಿಟ್ಟಿಗಿಟ್ಟು ಬರೋದಿಲ್ಲ. ನಮ್ಮ ಪ್ರಿಯ ವೀಕ್ಷಕರಿಗೆ ಒಂದು ಮಾತು. ಗುಡಿ ಸಾಹೇಬರು ಅವರು ಧಾರವಾಡ ಸೀಮೆಯವರು ನಮಗೆ ಸಾಯಂಕಾಲ ಸಿಕ್ಕರು. ನಾವು ಧಾರವಾಡಿ ಮಾತಾಡ್ಕೊಟ್ಟು ಅವರು ಒಂದು ಗ್ರಂಥ ತೊಗೊಂಬಂದಿದ್ರು, ಏನೇನು ಮಾಡಬೇಕು ರಾತ್ರಿ ಅಂತ. ನಾವೀಗ ಮಟ್ಟ ಮಧ್ಯರಾತ್ರಿ ಚರ್ಚ್ ಸ್ಟ್ರೀಟ್ ಒಳಗೆ ಕಾರ್ಯಕ್ರಮಕ್ಕೆ ಬಂದೇವಿ. ಒಂದೇನೋ ಗ್ರಂಥ ಇತ್ತು, ಮುಖ್ಯರ್ಕೊಂಡು ಬರೆದಿದ್ರಿ ನಾವು. ನಾನು ಒಂದು ಅದು ಏನೋ ಸೇರಿಸಿ ಅದು ನೋಟ್ ಮಾಡಿ. ಆ ಒಂದು ಸ್ಕ್ರಿಪ್ಟ್ ಅಂತಕ್ಕಂಥ ಪದಾರ್ಥವನ್ನು ನಿಮ್ಮೆಲ್ಲರ ನೆಚ್ಚಿನ ಶತಮಾನದ ಅನರ್ಘ್ಯ ರತ್ನ ಶ್ರೀಯುತ ಸತೀಶ್ ಅವರು ಕಳೆದು ಹಾಕಿದ್ದಾರೆ ಅಂತ ವೀಕ್ಷಕರಲ್ಲಿ ನಾವು ಸತ್ಯ ಹೇಳಬೇಕು, ಅದನ್ನು ಹೇಳ್ತಾ ಇದ್ದೀವಿ. ಆಮೇಲೆ ನಿಮ್ಮ ಜೊತೆ ನಾನು ಮರ ಹತ್ತಿ ಪ್ರೋಗ್ರಾಮ್ ಮಾಡಿದ್ದೆ. ಫ್ರೆಂಡ್ ಒಬ್ಬ ಮಕ್ಕೊಂಡೆಲ್ಲ ಇಂಟರ್ವ್ಯೂ ಕೊಟ್ಟಿದ್ದೆ. ಈ ಮನದ ಕಡಲು ಸಿನಿಮಾಗೆ ವಾಟರ್ ಟ್ಯಾಂಕ್ ಯಾವುದ್ರ ಮ್ಯಾಲೆ ಇರ್ತಾವ್ರಿ, ಆ ವಾಟರ್ ಟ್ಯಾಂಕ್ ಒಳಗಡೆ ಈಜಾಡ್ಕೊಂಡು ಮಾತಾಡೋದು ಅಂತೆಲ್ಲ ಪ್ಲಾನ್ ಮಾಡ್ಕೊಂಡು ಅವನ್ನೆಲ್ಲ ಕಳೆದಾನೋ ಗೊತ್ತಿಲ್ಲ ರೀ. ಅಲ್ಲ, ಈಗ ಸ್ಕ್ರಿಪ್ಟ್ ಕಳೆದು ನನಗೊಂದು ಕಥೆ ನೆನಪಾಗುತ್ತೆ ಸರ್. ಏನಂದ್ರೆ ಇದೇ ರೀತಿಯಾಗಿ ಶಂಕರಾಚಾರ್ಯ ಶಿಷ್ಯ ಒಬ್ಬ ಫುಲ್ ನೋಟ್ ಮಾಡಿ ಇಟ್ಕೊಂಡಿರ್ತಾರೆ. ಒಂದ್ಸರಿ ಫುಲ್ ಚಿಂತೆ ಮಾಡ್ತಿರ್ತಾರೆ. ಶಂಕರಾಚಾರ್ಯ ಕೇಳ್ತಾರೆ, ಯಾಕೆ ಇಷ್ಟು ಟೆನ್ಷನ್ ಆಗಿದೆ ಅಂತ. ಇಲ್ಲ, ನಾನು ಬರೆದ ಗ್ರಂಥ ಎಲ್ಲ ಕಳೆದೋಯ್ತು, ಎಲ್ಲ ಸುಟ್ಟು ಹೋಗ್ಬಿಡ್ತು ಅಂತೇಳಿ. ಅವಾಗ ಶಂಕರಾಚಾರ್ಯ ಹೇಳ್ತಾರೆ, ಯಾಕೆ ತಲೆ ಕೆಡಿಸ್ಕೊಂಡೆ, ನಾವು ಓದಿದ್ದೆ ಅಲ್ಲ, ಹೇಳ್ತೀನಿ ಎಲ್ಲ ಬರ್ಕೋ ಅಂತೇಳಿ. ಹಿಂಗಾಗಿ ನೀವು ಸ್ಕ್ರಿಪ್ಟ್ ಬೇಕಾ ಅಂತೇಳಿ. ನಮಗೂ ಬೇಡ್ರಿ. ಈಗ ನಿಮಗೂ ಒಂದೆರಡು ಹುಡುಗಿಯರು ಹೋಗ್ಯಾರ, ಇವನಿಗಂತೂ ಒಂದು 5-6 ಹೋಗ್ಯಾವ್ರಿ ನನ್ನ ಲೆಕ್ಕ ಪ್ರಕಾರ. ಅವೆಲ್ಲ ನೆನಪಿರ್ತಾವಲ್ರಿ. ಹಂಗ ಸ್ಕ್ರಿಪ್ಟ್ ರೈಟರ್ಸು ಎಲ್ಲ ನೆನಪಿರ್ತಾವ. ಪೇಪರ್ ತರ ಇಟ್ಕೊಂಡು ಯಾರೋ ಲವ್ ಲೆಟರ್ ಕೊಡಕ್ ಬಂದವನ ವ್ಯಾಲೆಂಟೈನ್ಸ್ ಡೇಗೆ ಅನ್ನೋ ಭಯದಲ್ಲಿ ಜೋಬಲ್ಲಿ ಇಟ್ಕೊಂಡು ಬರ್ತಿದ್ದೆ. ಎಲ್ಲೋ ಉದಯೋನ್ಮುಖ ಬರಹಗಾರ ಅದನ್ರಿ. ಸೊ ಹಿಂಗಾಗಿ ಒಂದು ಕಥೆ ಅಂತೂ ಕಡ್ದ. ವಾಸ್ತವ ಪರಿಣಿತ ಸುಳ್ಳು ಬರ್ಕದ. ಸುಳ್ಳು ಹೇಳಕ್ಕೆ ಬರಲ್ಲ. ರೋಡಲ್ಲಿ ಬರ್ತಿದ್ದೆ, ರೋಡಲ್ಲಿ ಹಿಡ್ಕೊಂಡು ಹಿಂಗ್ ಬಂದ್ರೆ ನೋಡಿ, ರೋಡಲ್ಲೆಲ್ಲ ಜನ ಲವ್ ಲೆಟರ್ ಕೊಡಕ್ ಬಂದಿದ್ದಾನೆ ಅಂತ 4 ಇರ್ತಾರೆ ಅನ್ನೋ ಬೈಕೆ ಜೋಬಲ್ಲಿ ಇಟ್ಕೊಂಡಿದ್ದೆ, ಮಿಸ್ ಆಗಿ. ನೀನು ಎಲ್ಲಾ ಕೆಟ್ಟ ಅಭ್ಯಾಸ ಬಿಟ್ಟೆ ಅನ್ನೋದನ್ನ ನಾನು ಗುಡಿ ಸಾಹೇಬ್ ಒಪ್ಕೊಂತೀವಿ, ಜನತೆನೂ ಒಪ್ಕೊಂತಾರೆ. ನೀನು ಸಾಕಷ್ಟು ಏನೇನೋ ಇತ್ರಿ ಒಂದು ಎಲ್ಲ ಬಿಟ್ಟ. ಆದ್ರೆ ಸುಳ್ಳು ಹೇಳೋದು ಬಿಡೋಕ್ ಸಾಧ್ಯನೇ ಇಲ್ಲ. ಅವನ ಆಸ್ತಿ ಇತ್ತು. ಸೊ ಈಗ ಈ ಸುಳ್ಳು ಇದೆಯಲ್ಲ ಸರ್, ಸುಳ್ಳು ಬಗ್ಗೆ ಬಂದಾಗ ಈ ಪ್ರೀತಿ ಸುಳ್ಳು ಎರಡು ಒಂದು ರೀತಿಯಿಂದ ಕಾಂಬಿನೇಷನ್ ಅಥವಾ ಬೇರೆ ಬೇರೆ ನಾವೆರಡು? ಯಾಕೋ ನೀವು ಬಯೋಗ್ರಫಿ ಹೇಳಕತ್ತಂಗೈತಿ. ಅಲ್ಲ, ನೀವು ಹೇಳಿದ್ರೆ ಅದನ್ನ ನಿಮ್ಮ ಮದುವೆ ಆಗೈತೇನ್ರಿ? ಅಲ್ಲ, ನಾವು ಆಗಿರೋನು ಪ್ರೇಮ ಪತ್ರ ಕೊಡಕ್ ಹೋಗ್ತಾ ಇದ್ದ. ಸುಳ್ಳು ಬಗ್ಗೆ ನಾವಿಬ್ರು ಹೇಳಕ್ ನಮಗೆ ಎಲಿಜಿಬಿಲಿಟಿನೇ ಇಲ್ಲ. ಅರ್ಧಂಬರ್ಧ ಸುಳ್ಳು ಹೇಳೇವಿ. ಒಂದು 10 ನಿಮಿಷ ಅದನ್ನ ಮರೆತು ಮಂದಿ ಕೈಯಾಗ ಬಯಸ್ಕೊಂಡಿದ್ದೈತಿ. ನಾವು ಸುಳ್ಳು ಹೇಳಿದ್ರೆ ಮೇಂಟೈನ್ ಮಾಡಕ್ ಬರ್ಬೋದು. ಅಲ್ಲ, ಈಗ ಇಲ್ಲೇ ಚರ್ಚ್ ಶೀಟ್ 10 ವರ್ಷದ ಹಿಂದಿನ ಸುಳ್ಳು ಮೇಂಟೈನ್ ಮಾಡಕ್ ಇರೋದು ತಾಕತ್ತು ಕರ್ನಾಟಕದಾಗ ಒಬ್ಬನೇ ಸತೀಶ್. ಈಗ ನಾವು ಸತ್ಯ ಅಂತ ಕರೀತಾರೆ. ಯಾವ ಊರಲ್ಲಿ? ಕನಕಪುರದಲ್ಲಿ. ಈಗ ಹಂಗೆ ಗಾಡಿ ತಿರ್ಸ್ಬಿಡ್ತೀವಿ ಕನಕಪುರಕ್ಕೆ. ಹೌದು, ಕನಕಪುರದಲ್ಲಿ ನನ್ನ ಹೆಸರು ಇದೆ ಸತ್ಯ ಅಂತ. ಸೊ ಈಗ ನಾವು ಚರ್ಚ್ ಸ್ಟ್ರೀಟ್ನಾಗ ಇದ್ದೀವಿ, ಬೆಂಗಳೂರು ಒಳಗಿದ್ದೀವಿ. ನಿಮ್ದು ಹಾವೇರಿ ಒಳಗೆ ಹೆಂಗಿತ್ತು, ಅಲ್ಲಿ ಹೆಂಗಿತ್ತು ಲವ್ ಸ್ಟೋರಿ? ಹೌದು, ಉಂಟಾ ಗುರುಗಳೇ. I was never in a position to fall in love or be in love.
ನಾವು ಯಾರ್ಯಾರಿಗೋ ಏನನ್ನ ಇಷ್ಟ ಆದ್ವೋ ಏನು ಕತ್ತಿನೋ ನಮ್ಗೆ ಪುರ್ಸೊತ್ತಿರ್ಲಿಲ್ಲ ರೀ. ಬದುಕು ಸ್ವಲ್ಪ ತುರ್ಸ್ನಾಗ ನಡೆಯಕತ್ತಿತ್ತು, ಹಂಗೆ ನಡ್ಕೊಂಡು ಹೋಗ್ಬಿಡ್ತು. ಬೆಂಗಳೂರಿಗೆ ಬಂದ್ವಿ. ಇಲ್ಲಿ ನಾವು ಯಾರ್ಯಾರಿಗೂ ಇಷ್ಟ ಆಗಿದ್ದೆ ಅದು ಆಮೇಲೆ ಗೊತ್ತಾತ್ರಿ. ಎಲ್ಲ ಹೊಟ್ಟು ಹುರಿದವು. ಮುಂಚೆ ಹೇಳಿಲ್ಲ ಯಾರು. ಮುಂಚೆ ಹೇಳಿ ನಾವು ಮಂಡಿ ಮೇಲೆ ಕುಂತು ಯಾರಿಗೂ ಹೂ ಕೊಟ್ಟು ಅವು ಇವು ಏನು ಅಂತ ಒಂದು ದೊಡ್ಡ ಕಥೆ ಏನು ಮಾಡ್ಕೊಂಡಿಲ್ಲ. ನಿಮ್ಮ ಸುಡಿ ನೋಡಿದ್ರೆ ನೀವು ಮಾಡ್ಕೊಂಡಿರಿ ಅನ್ಸಕತ್ತದ. ಇಲ್ಲ ಸರ್, ನಾವು ಆ ವಿಚಾರದಾಗ ಭಾಳ ಮುಗ್ಧರು ಅಂಥವೆಲ್ಲ ನಾವು ಅಂತಂತ ದೊಡ್ಡ ಕವಿತೆ ಎಲ್ಲ ಬರ್ದಿರಿ. ಮತ್ತೆ ಭಗ್ನ ಪ್ರೇಮಿಗಳು ಬರ್ದಂಗೆ ಬರ್ದಿದ್ರು. ಯಾವ ಓಡೋಗದೆ ಬರೆಯಕ್ಕೆ ನಾನು ಓದಿದ್ದೆ ಗುರುಗಳೇ, ಭಗ್ನ ಪ್ರೇಮಿಯ ಕವಿತೆಗಳು ಅವೆಲ್ಲ. ಈಗ ಹೆಂಗಂದ್ರೆ ಈ ಕವನಗಳು ಎರಡು ಥರ ಇರ್ತಾವೆ ಸರ್. ಒಂದು ನಾವೇ ತಪ್ಪು ಮಾಡಿ ಅನುಭವಿಸಿ ಬರೆಯೋದು, ಇನ್ನೊಬ್ರು ತಪ್ಪನ್ನ ನೋಡಿ ಬರೆಯುವಂಥದ್ದು. ತಾವೇನು ಮಾಡಿರೋ? ನಾವು ನೋಡಿ ಬರ್ತೀವಿ, ಹಾಂ ನೋಡಿ ಬರ್ದಿದ್ದೀವಿ. ಅದನ್ನೆಲ್ಲ ನಮ್ಮ ವೀಕ್ಷಕರು ನಂಬ್ತಾರೆ. ಈಗ ನೀವು ಯಾವುದಕ್ಕಾರ ಕಾಂಪಿಟೇಷನ್ ಕೊಡ್ರಿ, ಸುಳ್ಳು ವಿಷಯ ಸುಳ್ಳು ಹೇಳೋ ನನ್ನ ಜೊತೆ ವಿಷಯಕ್ಕೆ ಕಾಂಪಿಟೇಷನ್ ಏನಿಗೆ ಬರಬೇಡ. ಇಷ್ಟೆಲ್ಲ ಮಾತಾಡ್ತಿರೋ ಕೂಡ ನಿಮ್ಮ ಪ್ರಕಾರ ಪ್ರೀತಿ ಪ್ರೇಮ ಅಂದ್ರೆ ಏನು? ಇಷ್ಟೆಲ್ಲ ಮಾತಾಡ್ತಾ ಇದ್ದೀರಲ್ಲ ಮಧ್ಯರಾತ್ರಿ ಬಂದು. ಈಗ ನಿನಗೂ ಒಂದು 2-3 ಹೋದ್ಮೇಲೆ ಆಯ್ತು ಮದುವೆ, ಒಳ್ಳೆ ಗೃಹಿಣಿ, ದಿನ ಮನೆಗೆ ಹೋಗ್ತಾನೆ ಅಂತ ನಾವೆಲ್ಲ ಅನ್ಕೊಂಡಿದ್ದೀವಿ. ದಿನ ಮನೆಗೆ ಹೋಗ್ತಾನೆ. ಅದು ಗ್ಯಾರಂಟಿ. ಮೊನ್ನೆ ವಿಡಿಯೋ ಕಾಲ್ ಎಲ್ಲ ಮಾಡಿ ಕನ್ಫರ್ಮ್ ಮಾಡಿಸ್ಕೊಂಡು, ಅಥವಾ ನನ್ನ ಜೊತೆಗಿದ್ದೀನಿ ಅಂತ ಅಲ್ಲಿ ಏನಾರ ಸುಳ್ಳು ಹೇಳಕ್ ಮಾಡಿದ್ನ ಅದು ಗೊತ್ತಿಲ್ಲ ನನಗೆ. ಅದು ವಾಸ್ತವ. ಯಾವ್ದು ಸುಳ್ಳು ಹೇಳೋಲ್ಲ. ಮನೆಗೆ ಹೋಗ್ತೀವಿ, ದಿನ ಮನೆಗೆ ಹೋಗ್ತಾನೆ. ಅದು ಯಾಕೆ ಬಂತ್ರಿ ಈಗ ಅದು? ಪ್ರೀತಿ ಪ್ರೇಮ ಅಂದ್ರೆ ಏನು? ಅದಕ್ಕೆ ಮುಂಚೆ ಒಂದು 2, 3, 4 ಅಥವಾ 4.5 ಮಾಡ್ಕೊಂಡಿರ್ತಾನೆ ಇದು ಕತೆ. ಒಂದಿಷ್ಟು ಹೋಗಿರ್ತಾವಲ್ರಿ, ಅವು ಹೋದ್ರೆ ಅಲ್ಲಿ ಜೀವನ ಎಂಡ್ ಆಗ್ಬೇಕಲ್ರಿ. ಈಗ ಇಲ್ಲದೆ ನಾನು ಬದುಕೋಕೆ ಆಗೋದಿಲ್ಲ ಅಂತಾನೆ ಇರ್ತಾನೆ ಅವ. ಅದು 1 ಹೊತ್ತು, 2 ಹೊತ್ತು, 3 ಹೊತ್ತು, 4 ಹೊತ್ತು, ಇನ್ನೇದೊಂದು ಸಿಕ್ಕ ಮ್ಯಾಲೂ ಅಲ್ಲೂ ಚಂದ ಮಕ್ಕಳು ಹುಡುಕ್ತಾವೆ. ಪ್ರಕೃತಿ ಮೇನ ಪ್ರೀತಿ ಮೇನ ನೀವೇ ಹೇಳ್ಬೇಕ್ರಿ. ಅದನ್ನ ಅನುಭವ ಹತ್ರ ಹೇಳಿ. ಉಂಟಾ ಗುರುಗಳೇ ಪ್ರೀತಿ? ಇಲ್ಲ, ನಾವು ಯಾವ ಪ್ರಪಂಚದಲ್ಲಿರೋ ಎಲ್ಲದನ್ನು ತಿರಸ್ಕಾರ ಮಾಡಿ ಯಾರೋ ಒಬ್ಬರನ್ನ ಭಾಳ ಇಷ್ಟಪಡ್ತೀವಿ. ಆಕಿ ನಮ್ಮನ್ನು ರಿಜೆಕ್ಟ್ ಮಾಡ್ಬೋದು. ಇದನ್ನ ನಮ್ಮ ಮಕ್ಕಳು ಮಾಡ್ಕೋಬಹುದು ಅಷ್ಟೇ ರೀ. ಪ್ರಕೃತಿ ಮಕ್ಕಳ ಬೇಕಣ್ಣ. ಈಗ ನಾವು ಸತೀಶನ್ ಜೊತೆ ಇನ್ನೊಂದು ಸ್ವಲ್ಪ ಮಾತಾಡೋದ, ಬಟ್ ಅವ್ನಿಗೆ ಏನೋ ಸ್ವಲ್ಪ ಕೆಲಸ ಅದ. ಅವ್ನ ಬಿಟ್ಟು ಒಂದ್ 2 ನಿಮಿಷ ಪೇಪರ್ ಹುಡ್ಕೊಂಡ್ ಬರ್ಲಿ, ಅಲ್ಲಿವರೆಗೂ ನಾವೊಂದು ಪೇಪರ್ ಹುಡುಕ್ತೀನಿ ನಾನು. ನಮ್ಮ ಅನುಭವವನ್ನ. ಪೇಪರ್ ತಗೊಬರ್ತೀನಿ ನಾನು. ಸೀರಿಯಸ್ ಪ್ರಶ್ನೆ ಏನಂದ್ರೆ, ಈ ಪ್ರೀತಿ ಪ್ರೇಮ ಅನ್ನೋದು ಒಂದು ಸಿನಿಮಾದಲ್ಲೇ ನಾವು ಸಾಮಾನ್ಯವಾಗಿ ನೋಡ್ತೀವಿ, ಜನರನ್ನ ಅಟ್ರಾಕ್ಟ್ ಮಾಡೋದಕ್ಕಿರುವಂಥದ್ದು, ಅಥವಾ ರಿಯಲ್ ಲೈಫಲ್ಲಿ ಯಾವ ರೀತಿಯಾದಂಥ ಅನುಭವ ನಿಮ್ದಿರುವಂಥದ್ದು, ಅಥವಾ ಜನರಿಗೆ ಬೇಕಾಗಿರುವಂಥದ್ದು? ಸಿನಿಮಾದಾಗ ಭಾಳ ಫಾಸ್ಟ್ ಹೇಳ್ತೇವ್ರಿ. ರಿಯಲ್ ಲೈಫ್ನಾಗ 6 ವರ್ಷ ಹೋಗ್ತಾವ. ಒಂದೊಂದು ಕತೆಗೆ 6 ವರ್ಷ ಹೋಗ್ತಾವ. ಎಲ್ಲವೂ ಅದು ಪಡ್ಕೊಂಡವ್ರಿಗೆ ಐತಿ ಅಂತ ಅನ್ನಿಸ್ತತಿ, ಕಳ್ಕೊಂಡವ್ರಿಗೆ ಭಾಳ ಸಿಟ್ಟು ಬರ್ತೈತಿ, ಜೀವನದಾಗ ಬೇಜಾರಾಗ್ಬಿಡ್ತೈತಿ, ಮತ್ತೆ ವಾಪಸ್ ಹಾಕತ್ತವ್ರಿಗೆ ಸುತ್ತಾನ ಹೋಗ್ಬೇಕ್ರಿ. ಆ್ಯಕ್ಚುಲಿ ಅದು ಬೇಸ್, ಪ್ರಕೃತಿ ಮೇನ್. ಅದು ಬಿಟ್ಟರೆ ಇನ್ನು ಪ್ರಕೃತಿದ ಆಟ ಎಲ್ಲವೂ. ಈಗ ನಾವು ಮುಂಗಾರು, ಇವತ್ತು ಕೂಡ ಮುಂಗಾರು ಮಳೆ ನೆನಪಿರುವಂಥದ್ದು. ಅದ್ರೊಳಗೆ ನೀವು ಬರೋದ್ರಿ, ಟೈಮ್ ಸರಿ ಇಲ್ಲ ಅಂದರೆ ತಲೆ ಕೆರ್ಕೊಂಡ್ರು ಗಾಯ ಆಗಿ ಕ್ಯಾನ್ಸರ್ ಆಗಿ ತಲೆನೇ ತೆಗಿಬೇಕಂತಾರೆ. ಹೃದಯ ಪರಪರ ಕೆರ್ಕೊಂಡಿದ್ದೀನಿ ಅಂತೇಳಿ 7 ಜನ್ಮದ ಲವ್ ಅಂತ ಕೇಳ್ತೀವಿ. ಆದರೆ ನಿಮಗೆ ಇವತ್ತು ಜನ್ಜಿ ಬಗ್ಗೆ ಏನಾದರೂ ಗೊತ್ತಿದೆಯಾ? ಜನ್ಜಿ ಯಾವ ರೀತಿಯಾಗಿ ಯೋಚನೆ ಮಾಡುತ್ತೆ ಅಂತೇಳಿ? ಈ ಆಫೀಸ್ನಾಗ ಭಾಳ ಅದಾವ್ರಿ. ನಿಮ್ಮ ಆಫೀಸ್ನಾಗ ಹುಡುಕ್ರಿ ಸಿಗ್ತಾವ. ಹಾಂ, ಭಾಳ ಭಯಂಕರ ಜನರೇಷನ್. ಬಂದು ನೋಡ್ರಿ ಜನ್ಜಿ. ಏನಿಲ್ಲ, ನಾವು ಜನ್ಜಿ ಇವ್ರು ಹೇಳ್ತಿದ್ವಿ 7 ಜನ್ಮದ ಲವ್ ಅಂತ. ನಾವು ಅನ್ಕೋತಿದ್ವಿ ಜನ್ಜಿ 7 ದಿನ 7 ಲವ್ ಅಂತ. ನಮಸ್ಕಾರ ಸರ್. ಹೆಂಗೆ ಹೇಳ್ತೀರಾ ಸರ್? ನಮ್ಮ ಬಗ್ಗೆ ನಿಮಗೆ ಏನು ಗೊತ್ತು ಎಕ್ಸಾಕ್ಟ್ಲಿ? ಲವ್ ಬಗ್ಗೆ ಸರಿ ಹೇಳ್ಬೇಕು. ಸರಿ ಹೇಳ್ಕೊಟ್ಟಿದ್ದು ಜನ್ಜಿ ಲವ್. ಆರೆಂಜ್ ಲೌಡ್ ಆಗಿ ಜೋರಾಗಿ ಕೇಳ್ತಾರೆ ಅಂದ್ರೆ ನೀವೇ ಹೇಳ್ಬೇಕು. ಇಲ್ಲ, ಮೊದಲನೇ ಪ್ರಶ್ನೆ, ಈಗ ನೀವೆಲ್ಲ ವ್ಯಾಲೆಂಟೈನ್ಸ್ ದಿವಸ ಈ ಕಡೆ ನಮ್ಮೂರು ಬಂದ್ಬಿಡಿದ್ರು. ನಾವು ಜೆನ್ಸಿ ಬಗ್ಗೆ ಮಾತಾಡ್ತಾ ಇದೀವಿ. ಚರ್ಚ್ ಸ್ಟ್ರೀಟ್ ಇದು ಬೆಂಗಳೂರಿನ ಮೋಸ್ಟ್ ಹ್ಯಾಪನಿಂಗ್ ಸ್ಟ್ರೀಟ್ ಇದು. ಎಲ್ಲ ಚಿಕ್ಕ ಮಕ್ಕಳು ಜೆನ್ಸಿಗಳು ಆಡಿ ಪಾರ್ಟಿ ಮಾಡೋ ಜಾಗ. ನೀವೆಲ್ಲ ಏನ್ ಮಾಡ್ತಿದ್ರ ಇಲ್ಲಿ ಅನ್ನೋದು ಪ್ರಶ್ನೆ. ಬರಬಾರ್ದು ಅಲ್ಲ, ನಿಮಗೆ ಗೊತ್ತು. ಯಾರಲ್ಲಿ ನೀವೆಲ್ಲ ಧಾರವಾಡಿಗಳು ಮಾತಾಡೋದು. ಹಾಂ, ಯಾರು ಇವರು? ಯಾರು ನೀವು ಏನು ಮಾಹಿತಿ ಇವ್ರಿಗೆ ಏನು ಅರ್ಥ ಆಗ್ತಲ್ಲ ಅಂದ್ರೆ ಮೆಜಾರಿಟಿ ನಮ್ಮ ಕಡೆನೇ ಇರೋದು. ಇಲ್ಲಿ ಶುರು ಮಾಡಿದ್ರೆ ನಾವು ಕರ್ಕೊಂಡು. ಈಗ ನೀವು ಜೆನ್ಜಿ ಅವರು ಬೆಂಚಿಂಗ್ ಅಂತ ಮಾಡಿದ್ರಿ. ಬೆಂಚಿಂಗ್ ಅಂತ ಹೇಳಿ ಏನು ಜೆನ್ಜಿ ಲ್ಯಾಂಗ್ವೇಜ್ ಮಾತಾಡ್ತೀನಿ ನಾನು. ಅವರು ಧಾರವಾಡಿ ಶೋ ಅಂದ್ರೆ
ನಿಮಗೆ ನಾವು ಮಾತಾಡೋದು ಅರ್ಥ ಆಗಕ್ಕೆ 15 ವರ್ಷ ಬೇಕು. ನೋ ಕ್ಯಾಪ್. You ain't got no riz. ಅಲ್ಲ ಸರ್, ಇವರು ಬೆಂಚಿನ ಹೋಗಿ ಹೇಳ್ತಾರೆ, ಒಬ್ಬ ಯಾರೊಬ್ಬ ಏನದು ಒಂದು ಹುಡುಗಿ ಇರಲಿ ಅವ್ರ ಜೊತೆ ಏನೋ ರಿಲೇಶನ್ಶಿಪ್ ಇರೋದಂತೆ, ಇನ್ನೊಬ್ಬರನ್ನ ನಂಬರ್ ಇಟ್ಕೊಂಡಿರೋದು, ಅದನ್ನ ನೀವು ಅದನ್ನ ಶುರು ಮಾಡಿದ್ದು ಯಾರು? ಒಬ್ಬಳನ್ನೇ ಲವ್ ಮಾಡಿ ಚೆನ್ನಾಗಿರಿ, ಇನ್ನೊಬ್ಳ ಫೋನ್ ನಂಬರ್ ಇಟ್ಕೊಂಡಿರಿ. ಅತ್ಲಾಗೆ ಆ ಹುಡುಗಿ ಇತ್ಲಾಗೆ ಈ ಹುಡುಗಿ ಯಾವತ್ತೂ ಇರಬಾರ್ದು ರೀ. ಸೊ ಯಾವ್ದು ಆ ಟೈಮ್ನಾಗ ಹಾಡು ಕೇಳಿ ಆ ಜನರೇಷನ್ ಎಣ್ಣೆ ಹೊಡೆದ ಅವಾಗ್ಲಿಂದ ನಾವು ಜೆನ್ಸಿ ಅಂತ ನಮ್ಮನ್ನು ಕರೆದು ಇಂಟ್ರೊಡ್ಯೂಸ್ ಮಾಡ್ತೇವೆ. ಬಟ್ ನಾವು 3 ವರ್ಷದ ಹಿಂದೆ ಅಷ್ಟೇ ನಾವು ಜೆನ್ಸಿ ಆಗಿದ್ವಿ. ಜೆನ್ಸಿ ಟಚ್ ಹೋಗ್ಬಿಟ್ಟಿದೆ ನಮ್ಗೆ ಸರ್ ಜೊತೆ ಸೇರ್ಕೊಂಡು. ಬಂದಾದ್ಮೇಲೆ ಫುಲ್ ಪ್ರಾಕ್ಟಿಕಲ್ ಆಗ್ಬಿಟ್ಟಿದೆ. ಮನದ ಕಡಲು ವೆರಿ ಮೆಚೂರ್ ಆಗ್ಬಿಟ್ಟಿದೆ. ಸರ್ ಮಾತುಗಳು ಕೇಳಿದ್ಮೇಲೆ, ಅವ್ರ ವಿಚಾರಗಳು, ಅವ್ರು ಏನ್ ಬರೀತಾರೆ, ಅವ್ರ ಸಿನಿಮಾ ರೀತಿಗಳು ನೋಡಿದ್ಮೇಲೆ ನನಗೆ ಅಲ್ಲ, ನೀವು ಮಾತಾಡ್ತಿರೋದು ನೋಡ್ತಿದ್ರೆ ನನಗೆ ಸರ್ ಜಂಜಿ ಅನ್ಸೋದು. ಆಗ್ಬಿಟ್ಟಿದೆ. ಹಿಂಗ್ ನಮ್ಮನ್ನ ಹಿಂಗ್ ಮಾಡ್ಬಿಡು, ಅವ್ರು ಹಿಂಗ್ ಆಗ್ಬಿಟ್ಟಾರ ನೋಡಿ, ಶಿಫ್ಟ್ ಆಗ್ಬಿಟ್ಟಿದೆ. ನಾನು ನವಜಾತ ಶಿಶು. ನೀವು ಯಾವತ್ತಾದ್ರೂ ಕತ್ಲಲ್ಲಿ ಕರಡಿಗೆ ಜಾಮೂನ್ ತಿನ್ಸಿದ್ದೀರಾ ಯಾರಾದ್ರೂ? ಅದ್ರ ಅರ್ಥ ಏನು? ಅದು ಅರ್ಥ ಅಂದ್ರೆ ಆಗದೆ ಇರೋದು ಆಗಿದೆ ಇರೋದು ಮಾಡೋಕ್ಕಾಗಲ್ಲ. ಸಿ ಇಷ್ಟೆಲ್ಲ ನಾನು ಹೇಳ್ತಾ ಇದ್ದೀನಿ, ಏನ್ ಜೆನ್ಸಿ ಹೋಯ್ತು ನಮ್ದೆಲ್ಲ ಟಚ್ ಇಲ್ಲ ಸರ್, ವೈಬೇ ಹೋಗ್ಬಿಟ್ಟಿದೆ. ಯಾವ ನಾಯಿನೂ ಬೊಗಳಲ್ಲ ನಮ್ಮ ಹತ್ರ. ಸರಿ ಏನ್ ಹೇಳಿದ್ರೆ ಗೊತ್ತಾ, ನಾಯಿ ಬೊಗಳಿದ್ರೆ ಒಂದು ಜೆನ್ಸಿ ಎಲ್ಲ ಅಂತ, ಜೆನ್ಸಿ ಎದುರುಗಡೆ ನಾಯಿ ಬೊಗಳಲ್ಲ ಅಂತ. ನಾಯಿಗೆ ಜೆನ್ಸಿಗೂ ವೈಬೇ ಇಲ್ವಂತ ಈ ಟೈಮಲ್ಲಿ. ನಮ್ಗೆ ನೋಡಿದ್ರೆ ಬೋಳ್ತದ್ರಿ ಅದು, ಹಾ, ಏನೋ ಒಂದು ವೈಬ್ರೇಷನ್, ಏನೋ ಒಂದು ಗಿಟ್ಟತದ ಅದಕ್ಕೆ. ಇವ್ರು ನೋಡಿದ್ರೆ ಬೊಗಳೋದಿಲ್ಲ, ಅಲ್ಲ ಸರ್, ವರ್ಕೌಟ್ ಆಗೋದಿಲ್ಲ ಅದು. ಇತ್ತೀಚೆಗೆ ಬೊಗಳಕ್ ಶುರು ಮಾಡಿದೆ. ಅದೇ ಹೇಳ್ತಾ ಜೆನ್ಸಿ ವೈಬ್ ಹೋಗ್ಬಿಟ್ಟಿದೆ ನಮ್ಗೆ. ಯಾಕೋ ನಾಯಿ ಹಿಡ್ಕೊಂಬೋದು. ಈಗ ಅದೆಲ್ಲ ಹೋಗ್ಲಿ. ಈಗ ವ್ಯಾಲೆಂಟೈನ್ ಡೇ, ಏನ್ ವ್ಯಾಲೆಂಟೈನ್ ಡೇ ಅಂದ್ರೆ ಏನು? ವ್ಯಾಲೆಂಟೈನ್ಸ್ ಡೇ ಅಂತ ಹೇಳಿದ್ವಿ. ವ್ಯಾಲೆಂಟೈನ್ಸ್ ಡೇ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ನಮ್ಮ 2 ಬ್ಯೂಟಿಫುಲ್ ಹೀರೋಯಿನ್ಗೆ. ಥ್ಯಾಂಕ್ ಯು. ಸಿ ದಿಸ್ ಇಸ್ ಜೆನ್ಸಿ ಬಿಹೇವಿಯರ್ ಅಂತ. ಅಲ್ಲ, ನಮ್ಮ ಪ್ರಶ್ನೆ ಸರ್, ಇದನ್ನ ಯಾಕೆ ಕೊಡ್ತಾರೆ ಸರ್? ಲವ್ ಅಂದ್ರೆ ಗುಲಾಬಿ ಕೊಡ್ಲೇಬೇಕು, ಯಾಕೆ ಕೊಡೋದು ಇದನ್ನ? ಆದ್ರೆ ನಾವು 1 kg ರೈಸ್ಗಿಂತ ಜಾಸ್ತಿ ರೊಕ್ಕ ಐತಂತ ಸರ್ ಏನ್ ಗೊತ್ತಾ, ಯಾರು ನಮಗೆ ಫ್ಲವರ್ಸ್ ಕೊಟ್ಟಾಗ ನಾವು ನಮ್ಮ ಬೆಡ್ ಪಕ್ಕದಲ್ಲಿ ಇಟ್ಕೊಂಡಿರ್ತೀವಿ, ಹಾ, ಅದೇ ಸ್ಮೆಲ್ ಬರ್ತಾ ಇರತ್ತಲ್ಲ, ಅವ್ರಿಗೆ ಲವ್ನ ರಿಮೈಂಡರ್ ಆಗಿರುತ್ತೆ. ಈ ಬ್ರೆಡ್ ಕ್ರಮ್ಮಿಂಗ್ ಅದನ್ನ ಏನಂತಾರೆ ಗೊತ್ತಾ? ನಾವೇನಂತೀವಿ, ಎಕ್ಸ್ಪ್ಲೇನ್ ಮಾಡ್ರಿ ಅದು ಕನ್ನಡದಾಗ ಏನಂತ ಹೇಳ್ತಾರೆ. ಬೆಣ್ಣೆ ಹಚ್ಚೋದು. ಬೆಣ್ಣೆ ಹಚ್ಚೋದು ಇನ್ನೇನು ಕರಗಿ ಆಗತ್ತಾನ ಅಷ್ಟೇ ಹಿಂದೆ ಬಂದ್ಬಿಡೋದು. ಪ್ರೀತಿ ಮಾಡಿದ್ದೇನು ಇದ್ರಾಗ ಮುಂಗಾರು ಮಳೆಯಲ್ಲಿ ಇನ್ನೇನು ಅವಳು ಪಾಪ ಒಪ್ಕೊಂಡು ಅವಳು ಇರುವಂಥ ಎಂಗೇಜ್ಮೆಂಟನ್ನ ಬ್ರೇಕ್ ಮಾಡಿ ಇವನ ಜೊತೆ ಮದುವೆ ಆಗ್ಬೇಕಂದ್ರೆ ಬ್ರೆಡ್ ಕ್ರಮ್ಮಿಂಗ್ ಮಾಡ್ಬಿಟ್ರೆ, ಅದನ್ನು ಇವ್ರು ಬಂದು ಈಗ ಹೇಳ್ತಾರೆ ಅದಕ್ಕೊಂದು ಬ್ರೆಡ್ ಕ್ರಮ್ಮಿಂಗ್. ಭಾಳ ಫೀಲ್ ಮಾಡ್ಕೊಂಡು ಹೇಳ್ತಾರಲ್ಲ, ಸರ್ ನಿಮ್ಮ ಸಿನಿಮಾದ ಹಂಗಿದೆ ಸರ್, ಒಂದೊಂದು ಸಿನಿಮಾಗಳು ಅದನ್ನ ನೋಡ್ತಾ ಇದ್ದಾಗ ನಮ್ಗೆ ಅನಿಸ್ತಾ ಇತ್ತು ನೀವು ಏನೇನು ಮಾಡಿರ್ಬೋದು. ಹಾವೇರಿ ಒಳಗಡೆ ಇದ್ದಿರ್ಬೋದು, ಬ್ಯಾಡಗಿ ಮೆಣಸಿನ್ಕಾಯಿ APMC ಒಳಗೆ ಹೋಗಿದ್ರು ಅನ್ಸುತ್ತೆ ನೀವು. ಮತ್ತೆ ಅವ್ರ ಮನೇಲಿ ನಮ್ಮ ಸಿನಿಮಾ ನೋಡಾದ್ಮೇಲೆ ಏನ್ ಹೇಳ್ತಾರೆ ಅಂತ ಮನದ ಕಡಲು ನೋಡಾದ್ಮೇಲೆ ನೋಡಾದ್ಮೇಲೆ ನೀವು ನೋಡ್ಬೇಕು ಗುಡಿ ಸಾಹೇಬ್ರೆ, ಎಂಟೈರ್ ಧಾರವಾಡ ಜಿಲ್ಲಾ ಅದಕ್ಕೆ ಜೆನ್ಸಿಗೋಸ್ಕರ ಮೇಡ್ ಫಿಲ್ಮ್. ಇವೆರಡು ಜಂಜಿ ತಲೆಮಾರು, ಇದು ಜಂಜಿ ತಲೆಮಾರು. ಸಹವಾಸ ದೋಷಕ್ಕೆ ಎಲ್ಲ ಮರೆತು ಪ್ರಾಕ್ಟಿಕಲ್ ಟಚ್ ಹೋಗ್ಬಿಡ್ತೀನಿ. ಬೇಡಪ್ಪ ಬೇಡ, ಅದು ಯಾವ್ದೋ ರಂಗಿ ಗಲ್ಲಿ ಕ್ರಿಕೆಟ್ ಅನ್ನೋ ಥರ ಆಗ್ಬಿಟ್ಟಿದೆ. ಒಂದು ಏನ್ ಡಿಫ್ರೆನ್ಸ್ ಅಂದ್ರೆ, ನೀವು ಹೇಳ್ದಲ್ಲ ಮನೆ ಹಿಂದೆ ಹೋಗ್ತಾ ಇದ್ವಿ, ಇಲ್ಲೆಲ್ಲೋ ಹುಡ್ಕೊಂಡು ಹೋಗ್ತಾ ಇದ್ವಿ ಜಾಗ, ನಾವು ಸ್ವಲ್ಪ ಪ್ರೀತಿ ದಿನ ಆಚರಿಸಕ್ಕೆ ಅಂತ. ನಮ್ಮ ಮನೆಯಿಂದ ಹಿತ್ಲ ಕರಿ ಬೇಡ ಮಾವ, ತಿಪ್ಪಿಗುಂಡಿ, ಬಣವಿ, ತೊಗರಿ ಗದ್ದಿ, ಯಾವ ಗೊತ್ತಿಲ್ರಿ, ಇದು ಯಾವ ಗೊತ್ತಿಲ್ಲಲ್ಲ. ನಮ್ದು ಬಂದಿದೆ ಏನಾಗುತ್ತೆ ಹೇಳ. ಒದೇ ಪಾರ್ಕ್ ಅಲ್ಲಿ ಏನಾಗುತ್ತೆ ಗೊತ್ತಾ, ಒದೇ ಪಾರ್ಕ್ ನಮ್ದು. ನಾವು ಶಿಫ್ಟ್ ಆಗಿದ್ವಿ ಸರ್, ನಾವು ಕಾಫಿ ಡೇರಲ್ಲಿ ನಾವು ಹಿತ್ತಲಿಕ್ಕೆ ಕರಿ ಬೇಡ ಮಾವ ಅದ್ ಮಾಡಕ್ಕಾಗಲ್ಲ. ಏನ್ CC ಕ್ಯಾಮ್ರಾ ಇಟ್ಕೊಂಡು ಕೂತ್ಕೊಂಡಿರ್ತಾರೆ. ಒಂದಿನ ಬೋಧಿ ವೃಕ್ಷವೇ ಒಂದಿನ ಪಾರ್ಕ್ ಹೋದ ಜಾಗ ಕಡೋದು. ಜ್ಞಾನದೇ ಸಿಕ್ಕಾಪಟ್ಟೆ ಆಗಿರ್ಬೇಕು. ಬೋಧಿ ವೃಕ್ಷ ಅಂದ್ರೆ ಏನಂತ ಕೇಳ್ಬೇಡ, ರಿಸರ್ಚ್ ಮಾಡು. ಸರ್ ಆಕ್ಚುಲಿ ಇಂಟರ್ನಲ್ ಅವ್ರಿಗೆ ಎಲ್ಲ ಗೊತ್ತು. ಅವಾಗೇ ಜೆನ್ಸಿ ಅವ್ರು ನೀವು ಹೇಳ್ದಂಗೆ ಎಲ್ಲ ಫ್ಯೂಚರಿಸ್ಟಿಕ್. ಏನಾಗೋಯ್ತು, ಹಾಸ್ಪಿಟಲ್ ಹುಟ್ಟಿದ ತಕ್ಷಣ ತಗೊಂಡ್ಬಂದು ಇಂಡಸ್ಟ್ರಿ ಬಿಟ್ಟು
ಸೊ ಒಟ್ಟಿನಲ್ಲಿ ಈಗ ಇವತ್ತಂತೂ ವ್ಯಾಲೆಂಟೈನ್ಸ್ ಡೇ. ಸೊ ಏನೇನು ಪ್ಲಾನ್ ಮಾಡ್ಕೊಂಡಿದ್ದೀರಿ, ಏನೇನು ಅಯ್ಯೋ ಮಾಡಬೇಕು? ಕೇಳ್ಬೇಡ್ರಿ, ಭಾಳ ಅದಾವು. ಇಲ್ಲ ಏನೂ ಇಲ್ಲ. ನಿಮ್ಮ ಹಳೆ ಕಥೆಗಳು ಹೇಳ್ರಿ ಹೋಗ್ಲಿ ಅಂತ. ಈಗ ಜಲ್ದಿ ಹಾಂ ನಮ್ಮ ಸಾವಾಸ ಮಾಡಿ ಬಿಟ್ಬಿಟ್ವಿ, ಪ್ರಾಕ್ಟಿಕಲ್ ಆಗ್ತಿದೀವಿ. ಗಲಿ ಕ್ರಿಕೆಟ್ ಆಡ್ತಿದ್ದು ನ್ಯಾಷನಲ್ ಟೀಮ್ ಸೆಲೆಕ್ಟ್ ಆದಂಗೆ ಫೀಲ್ Feel ಮಾಡ್ತಿದ್ವಿ. ಹೇಳ್ತಾರಲ್ರಿ. ಅವಾಗ ಜಲ್ದಿ ಆಗಿದ್ದಾಗ ನಿಮ್ದೊಂದು 4:45 ಸತೀಶ್ಗಿಂತ 4:45 ಶೆಟ್ಟದ್ದು ಅಂಜಲಿ ರಾಯರದ್ದು ನಾವು ಕೇಳಕ್ ಹೋಗೋದಿಲ್ಲ. ಏನಾರ ಇದ್ರೆ ಹೇಳ್ಕೊಂಡು ಸತಿ ಮಾಡ್ಕೊಳ್ಳೋದು ಬರ್ತಾರೆ ಇವರು. ಏನ್ ಮಾಡ್ತಾರೆ ಗೊತ್ತಾ, ನಾವೆಲ್ಲ ನಿಮ್ ಟೈಮಲ್ಲಿ ನೀವೇನ್ ಮಾಡ್ತಿದ್ರೆ ಈ ಏಜ್ ಅಲ್ಲಿ ನಾವು ಅದೇ ಮಾಡ್ಕೊಂಡ್ಬಂತಾರೆ ಸರ್, ಏನ್ ಡಿಫ್ರೆನ್ಸ್ ಇಲ್ಲ. ಇವ್ರು ಹೇಳ್ದಂಗೆ 4:15 ಎಲ್ಲ ಅವ್ರ ಟೈಮಲ್ಲಿ ನಮ್ಗೆ ಟೈಮೇ ಸಿಕ್ಕಿಲ್ಲ, ಅದಕ್ಕೂ ಮುಂಚೆನೆ ಬಂದು ಹೀರೋ ಮಾಡ್ಬಿಟ್ರು. ಎಲ್ಲ ಈ ತರ ಎಲ್ಲ ಹೇಳ್ಕೊಡ್ತಾರೆ. ಸೊ ನಮ್ಗೆ ಆ ಟೈಮ್ಗಳೇ ಸಿಕ್ಕಿಲ್ಲ. ಇವಾಗ ವ್ಯಾಲೆಂಟೈನ್ಸ್ ಡೇ ನೋಡಿ, ನಿಮ್ ಜೊತೆ ಸರ್ ನಿಮ್ದು ಫಸ್ಟ್ ವ್ಯಾಲೆಂಟೈನ್ಸ್ ಡೇ ಅನುಭವ ಏನು? ಕಾಲದಿಂದ ಸತೀಶ್ ಜೊತೆ ಅದಾನ. ಅದಕ್ಕೆ ಇದೆ ಕಾಣಿಸ್ತಾ ಇದೆ ಇದು. ಸತೀಶ್ ಅವರೇ, ಅಲ್ಲ ನಿಮ್ದು ಫಸ್ಟ್ ವ್ಯಾಲೆಂಟೈನ್ ಡೇ ಹೆಂಗಿತ್ತು? ಏನ್ ನಿಮ್ ಪ್ರಕಾರ ಸಂಬಂಧ ಇಲ್ಲ, ಸರ್ ಐ ಥಿಂಕ್ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟೇ ಮಾಡಿಲ್ಲ. ನಮ್ಗೆ ಸಂಬಂಧನೇ ಇಲ್ಲ. ನಮ್ದು ಊರ್ ಕಡೆ ಏನಾಗೋರಿ, ನಾವು ಲವ್ ಲೆಟರ್ ಬರ್ತೀವಿ, 5 ರೂಪಾಯಿ ಚಾರ್ಜ್. ದೊಡ್ಡದು ಬರೋದು ಮತ್ತೆ 5 ರೂಪಾಯಿ ಕೊಟ್ಟು ಹುಬ್ಳಿ ಕರ್ಕೊಂಡು ನಿಮ್ಮ ಪಿಕ್ಚರ್ ತೋರಿಸ್ಬೇಕು. ನೀವು ಯಾರನ್ನಾರು ಇಷ್ಟಪಟ್ಟಿರಿ ಅಂತ ನಿಮ್ಗೆ ಲವ್ ಲೆಟರ್ ಬರ್ತೀವಿ. ಅಸಡ್ಡಾಳ ಕನ್ನಡ ಇಂಗ್ಲೀಷ್ ಎಲ್ಲ ಮಿಕ್ಸ್ರಿ ಅದು. ಲವ್ ಮಾರ್ಕು ಎಲ್ಲ ಸ್ಕೆಚ್ ಪೆನ್ ಇದ್ವು ನಮ್ಮ ಹತ್ರ, ಡಿಸೈನ್ ಎಕ್ಸ್ಟ್ರಾ ದುಡ್ಡು. ಫ್ಲವರಿಯಾಗಿ ಬರೀಬೇಕು, ಫೀಲಿಂಗ ಮುಗಿದಿಲ್ರಿ. ಅವ ಹೇಳ್ತಾನೆ ಇರ್ತಾನೆ ಮಾರ್ಕೆಟ್ಲಿ. ಅವನ್ನೆಲ್ಲ ನಾವು ಬರೆದು ಕೊಡ್ಬೇಕು ಅಂದ್ರೆ ನಮಗೆ ಹುಬ್ಳಿ ಕರ್ಕೊಂಡು ಹೋಗಿ ಹುಲಿ ಕಿಟಕಿಯನ್ನು ಪಿಕ್ಚರ್ ತೋರಿಸ್ಬೇಕು. ಹಾ ವೀಕ್ಷಕರೇ, look at this man. ಹುಲಿ ಕಿಟಕಿ picture. ಇಬ್ರಿಗೂ ಬರೀ ಉತ್ತರ ಕನ್ನಡಕ್ಕೆ ಅವರಂತ ಅನ್ಸುತ್ತೆ. ಆ ಒಂದು ಸಿನಿಮಾಗಳಿಂದ ಪಾಪ ಪರಿಹಾರಾರ್ಥವಾಗಿ ನಾವು ದರ ಬಂದ ಪುಸ್ತಕ ಅವು ಇವೆಲ್ಲ ತಗೊಂಡು ಮತ್ತೆ ಹಳ್ಳಿ ಹೋಗ್ತೀವಿ. ಈಗ ನಾವು ಬೇಂದ್ರೆ ಅವ್ರು ನೋಡಿದಾಗ ಅವ್ರು ಹೇಳಿದ್ರು, ನಾನು ಬಡವಿ ನೀನು ಬಡವ ಒಲವೇ ನಮ್ಮ ಬದುಕು ಅಂತ ಹೇಳಿ. ಇವತ್ತು ನಾನು ಬಡವ ಅಂದ್ರೆ ಬಡವಿ ಸಿಗುವಂಥವ್ರು ಇದ್ದಾರೆ. ಇವತ್ತು ನಾನು ಬಡವ ಅಂದ್ರೆ ಬಡವಿ ಸಿಗುವಂಥವ್ರು ಇದ್ದಾರೆ ಅಂತ. ಅಂದ್ರೆ ನೀವು ಹುಡುಗಿರ್ನ ಮೋಸಗಾತಿರು ಅಂತ ನನಗೆ ಆಗ್ಬಿಡುತ್ತೆ. ಹುಡುಗಿರು ಮೋಸಗಾತಿರಾಗಿರಲ್ಲ, ಹುಡುಗರು ಬಡವರಾಗಿರ್ತಾರೆ. ಸೂಪರ್. ಹೌದು ಅವ್ರು ಮೋಸ ಮಾಡೋದಿಲ್ಲ, ಹುಡುಗ ಮಾಡೋದಿಲ್ಲ. ಬಟ್ ಭಾಳ ಕಾಸ್ಟ್ಲಿ ಆಗ್ಯದ. ಹೌದು. ನೀವಿಬ್ರು ಅವಾಗಿಂದ ಅಷ್ಟೊಂದು ಮಾತಾಡ್ತಾ ಇದ್ದೀರಲ್ಲ, ನಿಮಗೆ ಗೊತ್ತಲ್ಲ ಬಂದ್ರೆ ಏನು ಅಂತ? ನನಗ್ ಗೊತ್ತು. ಆಡಿಯನ್ಸ್ ಪೋಲ್ ಯಾವಾಗ್ಲೂ ಜಾಸ್ತಿನೇ ಬರ್ತಾ ಇರುತ್ತೆ. ಕಳ್ದಾಕೇನಲ್ರಿ ಎಲ್ಲ ಗೊತ್ತಾಗುತ್ತೆ. ಹೋಗಿ ಅಪ್ಪ ನೀವೇ ಹೇಳ್ಬಿಡಿ ಲವ್ ನನ್ನ ಪ್ರಕಾರ ನಾಳೆ ಒಳಗೆ ಮುಗಿಯೋದೇ ಲವ್. That's not true. That's not love. ಇಲ್ಲ, ಅದಕ್ಕೆ ಎಂತದ್ದು ಏನ್ ಕಫಿಂಗ್ ಅದು? ಕಫಿಂಗ್ ಸೀಸನ್. ಕಫಿಂಗ್ ಸೀಸನ್ ಅದು. ಅದು ಸೀಸನ್. ಸರ್ ನಿಮಗೆ ಗೊತ್ತಾ ಕಫಿಂಗ್ ಸೀಸನ್ ಅಂದ್ರೆ? ಹೇಳ್ರಿ, ವಿವರಿಸಿ ಹೇಳಿ, ಸಂದರ್ಭದೊಂದಿಗೆ ವಿವರಿಸಿ. ಇಲ್ಲ, ಚಳಿಗಾಲದಾಗ ಗುದುಮುರ್ಗಿ ಹಾಕೋದು. ನಿಮ್ಗೆ ಗೊತ್ತಾಯ್ತೇನ್ರಿ? ನನಗೆ ಅರ್ಥ ಆಯ್ತು. ನಂಗೆ ಮೀನಿಂಗ್ ಗೊತ್ತು. ಗುದುಮುರಿ ಅಂದ್ರೆ ಗೊತ್ತಾಯ್ತು. ಸೀಸನ್ ಚಳಿಗಾಲದಲ್ಲಿ ಗುದುಮುರಿಗೆ ಹಾಕೋದು. ಅದು ಜೆನ್ಜಿ ಅವರು ಅದಕ್ಕೆ ಏನದು ಅಲ್ಲ, ಲಾಸ್ಟ್ ಓಲ್ಡ್ ಆಯ್ತು. ಕಫಿಂಗ್ ಸೀಸನ್. Kafing season. ನಾಯಿ ಪೆಂಡಿ ಎಸ್ಕೊಳ್ತಿದ್ರು. ಓಕೆ, ನೀವು ಹೇಳಿ, ಏನು ಲವ್ ಬಗ್ಗೆ ಹೇಳ್ತಿದ್ರೆ ಹೇಳಪ್ಪ, ಏನು ಲವ್ ಅಂದ್ರೆ ನೀವು ಹೇಳಿ. ನೀವ್ ಹೇಳಿ. ಇಲ್ಲ ಅಂತ ಹೇಳುದಿಲ್ಲ ಏನು? See, ನನ್ನ ಪ್ರಕಾರ ನಾಳೆ ಇಟ್ಸ್ ನಾಟ್ ಲವ್. ನನ್ನ ಪ್ರಕಾರ ಲವ್ ಅಂದ್ರೆ ಅಂಡರ್ಸ್ಟ್ಯಾಂಡಿಂಗ್, ಕೇರ್. ನಾವೇನೇ ಮಾಡಿದಾಗ ಅರ್ಥ ಮಾಡ್ಕೊಳ್ಳೋದು. ಅರ್ಥ ಮಾಡ್ಕೊಳ್ಳೋದು. ನಾವೇನೇನ್ ಮಾಡ್ತಾ ಇದೀವೋ ಅವ್ರ ಬಗ್ಗೆ. ಸರ್ ನಾವು 1-2 ನಿಮಿಷ ಕೂತ್ಕೊಳ್ಳೋಣ, ಹೇಳ್ಬಿಡ್ಲಿ ಏನೇನೋ ಹೇಳ್ತಾ ಇದ್ದಾರೆ ತುಂಬಾ ಗಂಭೀರವಾಗಿ. ಮಾತುಕತೆ ಇದೆ ಇಲ್ಲ. Actually ನಾವು ಇಲ್ಲ. ಜೆನ್ಸಿ ಅವ್ರು ಕೂತ್ಕೊಂಡು ರಾಶಿಕಾ, decide ಮಾಡೋದು. ನಿನಗೆ ಲವ್ ಅಂದ್ರೆ ರೆಸ್ಪೆಕ್ಟ್. ಬ್ಯೂಟಿಫುಲ್ ಫೀಲಿಂಗ್ ಲವ್ ಅಂದ್ರೆ. ಇಟ್ಸ್ ಅ ಬೆಸ್ಟ್. ನಂದು ನಿಜವಾದ ಇಲ್ಲ. ಈಗ ನಾನು ಬೇಜಾರಾಗ್ತದೆ, ನಾನು ಈ ತರ ಏನೋ ತಪ್ಪಾಗೇನೋ ಹೇಳ್ಬಿಡ್ತೀನಿ. ನನಗೆ ಲವ್ ಅಂದ್ರೆ ಇಟರ್ನಲ್ ಫೀಲಿಂಗ್. ಹೇಗಿದೆ ಇದು? ಇದು ಸುಮ್ಮನೆ ಹೇಳ್ತಿರೋದು. ಮೊದಲು ಕರೆ ಹೇಳಿದ್ರಿ, ಹುಡುಗಿಯರು ದೊಡ್ಡ ಡೈಲಾಗ್ ಹೊಡೆದ್ರಲ್ಲ, ಏನಾರ ಒಂದು ಹೊಡಿತಾರೆ. ಏನಾರ ಒಂದು ಅದನ್ನ ನಾವು
ಮಿಸ್ಸಿಂಗ್ Oh God. ಹೌಸ್ ಸ್ಕ್ರಿಪ್ಟ್ ಓದ್ಕೊಂಡಿದ್ರು ಗೊತ್ತಾಗ್ತಿಲ್ಲ. ಸೊ ಬಟ್ ನನಗೆ ಒಂದು ಸ್ಪಷ್ಟ ಆಗುತ್ತೆ, 200 ವರ್ಷ ಬ್ರಿಟಿಷ್ ನಮ್ಮ ದೇಶ ಆಡಿದ ಸೇಡ್ ಹೆಂಗ್ ತಿರ್ಸ್ಕೊಂತ ಇದಾರೆ ಅಂದ್ರೆ ಇವರೆಲ್ಲ. ಅದ್ ಯಾವ ಇಂಗ್ಲಿಷು ಅದ್ ಏನ್ ಕತೆ ಕೊಟ್ಟಿದಾರ. ಇವರು ಹೊಸ ಇಂಗ್ಲೀಷ್ ಕಂಡಿಡ್ಕೊಂಡ್ರಿ ಈಗ. ಹಾ ನಾವು ಧಾರವಾಡಿ ಒಳಗೊಂದು ಹೇಳಿ ಓಡಿಸ್ಬಿಡ್ತೀವಿ. ಇವ್ರು ಹೇಳ್ಬೇಕು, ನಾನೇನೋ ಹೇಳ್ತೀನಿ, ನಾನು ಏನಂದೆ ಅಂತ ಹೇಳ್ಬೇಕು, ಅವ್ರಿಗೆ ಅರ್ಥ ಆಗ್ತದೆ. ಮೊಳಕಾಯಾಗ ತೆಗಿತೀವಿ, ಮೊಳಕಾಯಾಗ ಎತ್ತು ತೆಗಿತೀವಿ. ಹೇಳ್ಬೋದಾ? ನನಗೆ ಗೊತ್ತಾಗೋದು ಹೇಳ್ಬಿಡ. ಮುಗ ಕಾಯಕ್ಕೆ ಎತ್ತು ತೆಗಿತೀನಿ ಅಂದ್ರೆ ಎತ್ತಿ ಎಸೆಯೋದು ಅಷ್ಟೇ, ಏನಿಲ್ಲ ಅಲ್ಲಿ. ಅಂದ್ರೆ ಹಿಂದೆಯಿಂದ ಹಿಡ್ಕೊಂಡು ನಾನು ತಿರುಗಿ ಹಾಕ್ತೀನಿ ಅಂತ. ಏನ್ ಸ್ವಲ್ಪ ಏನೋ ಟ್ರೈನಿಂಗ್ ಕೊಟ್ಟಂಗೆ ಕಾಣಿಸುತ್ತೆ ನೀವು. ಹೋಗೋದಲ್ಲಿ ಧಾರವಾಡ ಕಡೆ ಎಲ್ಲ ನಾನು ಹೇಳಿಲ್ವಾ 3 ವರ್ಷ ಹಿಂದೆ ಜೆನ್ಸಿ ನಾನು ಇವಾಗ ಹೋಗ್ಬಿಟ್ಟಿದೆ ಸರ್ ಜೊತೆ ಸೇರ್ಬಿಟ್ಟು. ಇದು ಜೆನ್ಜಿ ಅಂತ ಧಾರವಾಡಿಗ. ವೈ ಯೋಗ ನಾವು ವಿ ಕಾಲ್ ದಟ್ ಯೋಗರಾಜ್ ದಟ್. ಅಲ್ಲೆಲ್ಲ ಇವು ಏನೇನು ಕಂಡಿಡ್ಕೊಂಡವಲ್ರಿ ಲ್ಯಾಂಗ್ವೇಜ್, ಇವು 15 ನಿಮಿಷ ಸ್ಟಡಿ ಮಾಡಿದ್ರೆ ನಮಗೂ ಅರ್ಥ ಆಗ್ತವೆ. ನಮ್ಮವಲ್ರಿ ಉತ್ತರ ಕರ್ನಾಟಕದವು 15 ವರ್ಷ ಸ್ಟಡಿ ಮಾಡಿದ್ರು ಬಗೆಹರಿಲ್ಲ. ಅದು ಅರ್ಥ ಆಗ್ಬೇಕಂದ್ರೆ ಸೊ ಇದು ಆಕ್ಚುಲಿ ಸೀರಿಯಸ್ ಹೇಳ್ತೀನಿ, ಇದನ್ನ ನಾವು ಅವ್ರ ಜೊತೆ ಅಡ್ಯಾಪ್ಟ್ ಮಾಡ್ಕೊಂಡಿದ್ದೆ ಅವ್ರ ವಿಷಯಗಳನ್ನ. ವಿ ಕಾಲ್ ದಟ್ ನಮ್ಮ ಟೀಮಲ್ಲಿ ಯೋಗರಾಜ್ ದಟ್. ಅಂದ್ರೆ ಇವಾಗ ನಾವು ಯೋಗರಾಜ್ ಸರ್ ಅರ್ಥ ಮಾಡ್ಕೊಂಡು ಅವ್ರ ಭಾಷೆಯಲ್ಲಿ ಮಾತಾಡಕ್ಕೆ ಯೋಚನೆ ಮಾಡಕ್ಕೆ ಶುರು ಮಾಡಿದೆ. ಯಾಕೋ ಏನೇನೋ ಭಾಳ ಹೇಳತ್ತಾರ ಸರ್ ಇವರಿಬ್ರು, ಇವರೆಲ್ಲ 3 ಜನನು. ಇವ್ರಿಗೆ ಓಡಿಸ್ಬಿಡ್ತೀರಾ? ಇಲ್ಲ ಆಕ್ಚುಲಿ ಸತೀಶನ ಎಫೆಕ್ಟ್. ನಾವೆಲ್ಲ ಆಕ್ಚುಲಿ 3 ಜನ ಯೋಗರಾಜ್ ಭಟ್ ಯೂನಿವರ್ಸಿಟಿಗೆ ಹೋಗಿ 3 ವರ್ಷ ಕಲಿತು ಬಂದಿದ್ದೀವಿ. ಟ್ರೈನಿಂಗ್ ಆಗಿದೆ. ಇವಾಗ ನೀವು ನಮ್ಮೂರಿಗೆ ಬಂದಿದ್ದೀರಾ, ನಾವು ವ್ಯಾಲೆಂಟೈನ್ಸ್ ಡೇ ಮುಂದೆ ಹೋಗಿ ನಾವು ಆಯ್ತು ನೀವು ಆಚರಿಸಿ ಹೋಗಿ ಬೋರಿಂಗ್ ಮಾತಾಡ್ಕೊಂಡು ನೀವು ಹೋಗಿ. ಏನೇನೋ ಕೆಲಸ ಇದಾವ ಅಂತ ಹೇಳ್ರಪ್ಪ. ಟೈಮ್ ಆಯ್ತು ಸರ್, ಪಾಪ ಕಾಯಿಸ್ಬಾರ್ದು. ನಿಮ್ಮ ಜಾಗದಲ್ಲಿ ನಮ್ಗೆ ಬಿಟ್ಟಿರಿ. ಒಬ್ಬರು ನಾವು ನಮ್ಮ ಜಾಗಕ್ಕೆ ಹೋಗ್ತೀವಿ ಇನ್ನ ವಿಧಾನಸೌಧ. ಥ್ಯಾಂಕ್ ಯು. ಓಕೆ, ಎಂಜಾಯ್ ಬಾಯ್ ಸರ್, ಬಾಯ್. ಬಾಯ್. ಸೊ ಈ ಜನ್ಜಿದಂತೂ ಮುಗೀತು. ಈಗ ನೆಕ್ಸ್ಟ್ ನಾವೊಂದು ಕವನ ಕದನ ಮಾಡೋಣ. ಹೊಡಿರಿ. ಕವನ ಕದನ ಮಾಡ್ಬೇಕು ಇಲ್ಲ ಹಂಗಿಲ್ಲ, ಎಲ್ಲಿ ಮಾಡ್ಬೇಕ್ರಿ ಇದು? ಅದ್ರ ನಾವು ವಿಧಾನಸೌಧಕ್ಕೆ ಹೋಗ್ಬೇಕು. ಸರಿ ನಡ್ರಿ.